ಹೊತ್ತಲ್ಲೇ ಪ್ರೆಸ್ ಮೀಟ್ ಮಾಡಬಹುದು ಇಬ್ಬರು ನಾಯಕರು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಮೊನ್ನೆ ಶನಿವಾರ ಪ್ರೆಸ್ ಮೀಟ್ ಮಾಡಿದ್ರು ಜಂಟಿಯಾಗಿ ಇಬ್ಬರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದರು. ಆ ಮಾತನಾಡಿದ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಿದ್ರು, ಕೆಲ ಪ್ರಶ್ನೆಗಳಿಗಷ್ಟೇ ಉತ್ತರ ಕೊಟ್ಟರು. ಕೆಲ ಪ್ರಶ್ನೆಗಳು ಯಾವುದು, ಅದಕ್ಕೆ ಬಂದಂಥ ಉತ್ತರ ಯಾವುದು ಅಂತಂದರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ನಾವು, ಇಬ್ಬರು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅನ್ನೋದಷ್ಟೇ ಸೀಮಿತವಾಗಿತ್ತು. ಜೊತೆಗೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳಕ್ಕೆ ಬಯೋ ಕಾರ್ಯಕ್ರಮ ಆಗಿತ್ತು. ಅದನ್ನು ಬಿಟ್ಟು ಹೊರತಾಗಿರೋದು ಯಾವುದನ್ನೂ ಕೂಡ ಮಾತಾಡಿರಲಿಲ್ಲ. ಇವತ್ತು ಕೂಡ ಅಷ್ಟಕ್ಕೆ ಸೀಮಿತವಾಗುವಂಥ ಸಾಧ್ಯತೆಗಳಿದ್ದಾವೆ. 8ನೇ ತಾರೀಕಿಂದ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನವನ್ನು ಎದುರಿಸುವ ಬಗ್ಗೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡುತ್ತೆ, ಅವಿಶ್ವಾಸ ನಿರ್ಣಯವನ್ನು ಮೂವ್ ಮಾಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ಮಾತನಾಡುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟ್ನ ಟೋಟಲ್ ಔಟ್ಕಮ್ ಏನು ಅಂತ ಕೇಳಿದರೆ ಒಂದು ಮೆಸೇಜ್ ಕೊಡುವಂಥ ಕೆಲಸ ಆಗಬೇಕಿತ್ತು. ಆ ಮೆಸೇಜನ್ನು ಮೊನ್ನೆ ಶನಿವಾರ ಕೊಟ್ಟರು. ಅದೇ ಮೆಸೇಜು ಇವತ್ತಿಗೂ ಪ್ರಸ್ತುತ ಅನ್ನೋ ರೀತಿಯಲ್ಲಿ ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸಗಳಾಗಿದೆ. ನಾವಿಬ್ಬರೂ ಒಂದಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ, ಹೈಕಮಾಂಡ್ ಕುರ್ಚಿ ಬಿಟ್ಟು ಕೊಡು ಅಂತ ಹೇಳಿದರೆ ಬಿಟ್ಟು ಕೊಡ್ತೀವಿ, ನೀನೇ ಕಂಟಿನ್ಯೂ ಮಾಡು ಅಂತಂದರೆ ಕಂಟಿನ್ಯೂ ಮಾಡ್ತೀವಿ, ಅಥವಾ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದರೆ ಅದನ್ನು ಕೇಳೋದಕ್ಕೆ ರೆಡಿ ಇದ್ದಾವೆ. ಹೈಕಮಾಂಡ್ ಹೇಳಿದ್ದನ್ನು ಚಾಚು ತಪ್ಪದೆ ಶಿರಸಾವಹಿಸಿ ಪಾಲಿಸ್ತೀವಿ ಅನ್ನೋದನ್ನಷ್ಟೇ ಇಬ್ಬರೂ ನಾಯಕರು ಈ ಕ್ಷಣದವರೆಗೂ ಕೂಡ ಹೇಳ್ತಾ ಇರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸುದ್ದಿಗೋಷ್ಠಿ ನಡೆಯುತ್ತೆ ಅನ್ನುವಂಥ ಮಾಹಿತಿ. ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರುವಂಥ ವಿಚಾರ. ಸದ್ಯ ಇಬ್ಬರು ನಾಯಕರ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ, ಅಥವಾ ಇಬ್ಬರು ನಾಯಕರ ಬೆಂಬಲಿಗರ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ. ಆದರೆ ಸಂಪೂರ್ಣವಾಗಿ ನಿಂತು ಹೋಗಿದೆಯಾ ಇಬ್ಬರ ಮಧ್ಯೆ, ಅಥವಾ ಎರಡು ತಂಡಗಳ ಮಧ್ಯೆ ನಡೀತಾ ಇರುವಂಥ ಈ ಸಂಘರ್ಷ ಅಂತ ಕೇಳಿದ್ರೆ ಇಲ್ಲ. ನಿನ್ನೆ ಇಬ್ಬರು ಶಾಸಕರು ಮಾತನಾಡಿದ್ರು. ಒಬ್ಬರು ಜೇವರ್ಗಿ ಅಜಯ್ ಸಿಂಗ್ ಬದಲಾವಣೆಯ ಬಗ್ಗೆ ಅವರು ಮಾತನಾಡಿದ್ರು. ಆ ನಂತರ ಕ್ಲಾರಿಫಿಕೇಶನ್ ಕೊಟ್ಟರು, ನಾನು ಆ ರೀತಿ ಮಾತನಾಡಿರೋದಲ್ಲ, ನಾನು ಬೇರೆ ರೀತಿ ಮಾತನಾಡಿರೋದು ಅಂತ. ಬಾಬಾ ಸಾಹೇಬ್ ಪಾಟೀಲ್ ಕೂಡ ಮಾತನಾಡಿದ್ರು. ಇನ್ನು ಬ್ರೇಕ್ಫಾಸ್ಟ್ ಮುಗಿದ ನಂತರ ಅರ್ಧ ಗಂಟೆಯಿಂದ ಪ್ರತ್ಯೇಕ ಮಾತುಕತೆ ನಡೆದಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಪ್ರತ್ಯೇಕ ಮಾತುಕತೆಯಾಗಿದೆ. ಸದ್ಯ ಮೀಟಿಂಗ್ ಆಗ್ತಾ ಇದೆ ಡಿ ಕೆ ಶಿ ಅವರ ಮನೆಯ ಸೆಕೆಂಡ್ ಫ್ಲೋರ್ನಲ್ಲಿ, 2ನೇ ಮಹಡಿಯಲ್ಲಿ. ಇನ್ನೂ ಕೂಡ ಮಾತುಕತೆ ನಡೀತಾನೆ ಇದೆ. ಉಪಹಾರದ ಸಂದರ್ಭದಲ್ಲಿ ಮಾತುಕತೆ ಆಗಲಿಲ್ಲ, ಈಗ ಇಬ್ಬರ ಮಧ್ಯೆ ಪ್ರತ್ಯೇಕವಾಗಿ ಚರ್ಚೆ ಆಗ್ತಿದೆ ಅನ್ನೋ ಡೀಟೇಲ್. 10:30 ನಂತರ ಪ್ರತ್ಯೇಕ ಮೀಟಿಂಗ್ ನಡೀತಾ ಇರೋದು. ಉಪಹಾರ ಸೇವನೆ ಆದ ನಂತರ ಇಬ್ಬರು 1-to-1 ಮೀಟಿಂಗ್ ಮಾಡ್ತಿದ್ದಾರೆ. ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ರಂಗನಾಥ್ ಅವರನ್ನ ಬಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆಯ 2ನೇ ಮಹಡಿಯಲ್ಲಿ ಇಬ್ಬರು ನಾಯಕರ ಮಧ್ಯೆ ಮಾತುಕತೆ ನಡೀತಾ ಇರೋದು. ಪ್ರತ್ಯೇಕ ಚರ್ಚೆ ಆಗ್ತಾ ಇದೆ ಇಬ್ಬರ ಮಧ್ಯೆ. ಬ್ರೇಕ್ಫಾಸ್ಟ್ ಮುಗಿದ ನಂತರ ಅರ್ಧ ಗಂಟೆಯಿಂದ ಪ್ರತ್ಯೇಕವಾದಂಥ ಮಾತುಕತೆ ಇಬ್ಬರ ಮಧ್ಯೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಮನೆಯ 2ನೇ ಮಹಡಿಯಲ್ಲಿ ಮಾತುಕತೆ ನಡೀತಾ ಇರೋದು. ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮುಗಿದಿದ್ದಾವೆ. ಮುಂದಕ್ಕೆ ಹೈಕಮಾಂಡ್ ಕೊಡುವಂಥ ಸೂಚನೆ ಏನು, ಅದು ಅಧಿವೇಶನಕ್ಕೂ ಅಧಿವೇಶನದವರೆಗೂ ಕೂಡ ಇದನ್ನೇ ಮುಂದುವರಿಸಿಕೊಂಡು ಹೋಗುವಂಥ ಸೂಚನೆನಾ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂಥ ಸೂಚನೆನಾ, ಅಥವಾ ಅದಕ್ಕೆ ಮುಂಚಿತವಾಗಿ ಏನಾದರೂ ಇಬ್ಬರನ್ನ ಕೂಡ ಕರೆಯುವಂಥ ಸಾಧ್ಯತೆ ಇದೆಯಾ ಅಂತ. ಯಾಕಂತಂದ್ರೆ ಮೊನ್ನೆನೇ ಇಬ್ಬರನ್ನ ಕರೆಸಿಕೊಂಡಿದ್ರೆ ಸಂಘರ್ಷದ ಸ್ಥಿತಿ ಇದ್ದಂಗಿತ್ತು. ಸಂಘರ್ಷದ ಸ್ಥಿತಿಯಲ್ಲಿ ಇಬ್ಬರನ್ನ ದೆಹಲಿಗೆ ಕರೆಸಿಕೊಂಡ್ರೆ ಅದು ಬೇರೆ ಸಂದೇಶವನ್ನು ಕೊಡುತ್ತೆ. ಅದರ ಬದಲು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಇಬ್ಬರನ್ನ ಕರೆಸಿಕೊಂಡ್ರೆ ಆಗ ಹೈಕಮಾಂಡಿಗೂ ತಲೆನೋವಿರೋದಿಲ್ಲ. ಸಂಘರ್ಷದ ಸಂದರ್ಭದಲ್ಲ, ಸ್ನೇಹಿತರಾಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತನಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಕೊಟ್ಟಂಗೆ. ಸೊ ಇಮಿಡಿಯೇಟ್ ಏನಾದರೂ ಕರೆಸ್ತಾರಾ ಇಬ್ಬರನ್ನ? ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸೋನಿಯಾ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ, ರಾಹುಲ್ ಗಾಂಧಿ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ.
ನೀವು ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರಿಗೂ ಮನವಿ ಮಾಡಿರೋದ್ರಿಂದ ಇಮಿಡಿಯೇಟ್ ಕರೆಸಿಕೊಳ್ಳುವಂತ ಸಾಧ್ಯತೆ ಎಷ್ಟಿದೆ, ಸೆಷನ್ ಮುಗಿದ ನಂತರ, ಅಧಿವೇಶನ ಮುಗಿದ ನಂತರ ಕರೆಸಿಕೊಳ್ಳುವಂತ ಸಾಧ್ಯತೆ ಎಷ್ಟಿದೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಸದ್ಯ ಮೀಟಿಂಗ್ ಚಾಲ್ತಿಯಲ್ಲಿದೆ, ಮಾತುಕತೆ ಚಾಲ್ತಿಯಲ್ಲಿದೆ. ಇಬ್ಬರು ನಾಯಕರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮಾತುಕತೆ ಮುಗಿಸಿ ಸುದ್ದಿಗೋಷ್ಠಿ ನಡೆಯುವಂತ ಸಾಧ್ಯತೆ ಇರೋದ್ರಿಂದ ಅದರ ನಿರೀಕ್ಷೆಯಲ್ಲಿ ಸದ್ಯ ಇರೋದು. ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂತ. ಇನ್ನು ಈ ಕುರ್ಚಿ ಕಾಳಗದ ಮಧ್ಯೆ ಕೆಲ ಶಾಸಕರು ತಮ್ಮ ಹೇಳಿಕೆಗಳನ್ನು ಮುಂದುವರಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಗೊಂದಲ ನಿವಾರಣೆಗೆ ಅಂತ ನಾವು ದಿಲ್ಲಿಗೆ ಹೋಗಿದ್ದು, ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆ ಶುರುವಾಗಿದೆ, 1 ವಾರದೊಳಗೆ ಎಲ್ಲವನ್ನ ನಿಮ್ಮ ಎದುರು ಹೇಳ್ತೀನಿ ಅಂತ ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿರೋದು. ಅಲ್ಲಿಗೆ ಈ ಕದನ ವಿರಾಮದ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಚಾಲ್ತಿಯಲ್ಲಿದೆ. ಕದನ ವಿರಾಮ 2 ಟೀಮಿನ ಮಧ್ಯೆ ಘೋಷಣೆಯಾಗಿದೆ, ಬಟ್ ಒಳಗಿಂದೊಳಗೆ ಶಸ್ತ್ರಾಭ್ಯಾಸಗಳು ನಡೀತಾನೆ ಇದೆ. ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿರೋದನ್ನು ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ. ವಾರ ಬಿಟ್ಟು ಹೇಳ್ತಾನಲ್ಲ, ಹೋಗಿದ್ದು ಕರೆ ಏನು ಸುಳ್ಳೇನಿಲ್ಲ. ಏನು ವಿಷಯ? ಒಂದೊಂದು ವಾರ ಏನು ಯಾವ್ದು ಒಂದು ಫುಲ್ ಸ್ಟಾಪ್ ಇಡ್ರಿ ಅಂತ ಹೋಗಿದ್ದಾನೆ. 5 ಸೇ ಎಸ್ ಅವ್ರ ನೋ ಏನು ಮಾತುಕತೆ ಆಗೈತಿ, 5 ಸೇ ಒಟ್ಟು ಅದ್ರ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ವಾರ ಬಿಟ್ಟು ನಿಮಗೆಲ್ಲ ಹೇಳ್ತಾರೆ. ಏನು ಉತ್ತರ ಸಿಗ್ತೇವೆ ಅವ್ರ ಕಡೆಯಿಂದ ನಿಮ್ಗೆ ಉತ್ತರ ಸಿಕ್ಕತ್ರ ನಾವು ಬೇಕಾದ್ರೆ 1 ವಾರ ಬಿಟ್ಟು ಕೊಡ್ರಿ. ಅವ್ರ ಕಡೆಯಿಂದ ಏನು ಉತ್ತರ ಸಿಕ್ಕಿಲ್ಲ, ಬಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇನ್ನೊಂದು ವಾರ ಬಿಟ್ಟು ಹೇಳ್ತಾನಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.